ಕೊಡ್ಡಿ ಫಿಶ್ ಫ್ರೈ ಇವತ್ತಿನ ರೆಸಿಪಿ. ನಮಸ್ತೆ ಗುಡ್ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ನೋಡಿ, ಇದು ಕೊಡ್ಡಿ, ಇದನ್ನು ಸ್ವಲ್ಪ ಸಪ್ಪೆ ಮೀನು ಅಂತಾರೆ. ಇದು ಸಪ್ಪೆ ಮೀನು, ಹಾಗಾಗಿ ಇದಕ್ಕೆ ನಾನೀಗ ಸ್ವಲ್ಪ ಬೇರೆ ಥರದ ಮಸಾಲೆ ಎಲ್ಲ ಹಾಕಿ ಮಾಡ್ತಾಯಿದ್ದೇನೆ. ನೋಡಿ ಹೇಗೆ ಮ್ಯಾರಿನೇಟ್ ಮಾಡೋದನ್ನು ತೋರಿಸ್ತೇನೆ. ಇದರಲ್ಲಿ 1 kg ಅಷ್ಟು ಇದೆ. ಇದಕ್ಕೀಗ ನಾನೊಂದು 2 ಕಾಯಿ ಮೆಣಸು, ಒಂದು 1.5 ಇಂಚಿನಷ್ಟು ಶುಂಠಿ, ಒಂದು 12 ಬೆಳ್ಳುಳ್ಳಿ, ಸಿಪ್ಪೆ ತೆಗೆದ ಬೆಳ್ಳುಳ್ಳಿದು, ಇದನ್ನೆಲ್ಲ ಮಿಕ್ಸಿಯಲ್ಲಿ ನುಣ್ಣಗೆ ರುಬ್ಬಿ ತರ್ತೇನೆ. ನೋಡಿ, ನಾನೀಗ ಸ್ವಲ್ಪ ನೀರು ಸಾಕು, ಒಂದು 2-3 ಚಮಚದಷ್ಟು ನೀರು ಹಾಕಿ ನುಣ್ಣಗೆ ರುಬ್ಬಿವ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಥರನೇ ಮನೆಯಲ್ಲಿ ಮಾಡಿದರೆ ರುಚಿ ಮತ್ತು ಪರಿಮಳ ಸಹ ಒಳ್ಳೆ ಬರ್ತದೆ ಇದರದ್ದು. ಈಗ ರೆಡಿಯಾಗಿದೆ ನೋಡಿ. ಇದನ್ನೆಲ್ಲ ಕ್ಲೀನ್ ಮಾಡಿ ತಂದಿದ್ದೇನೆ ನಾನು. ಈಗ ಇದಕ್ಕೊಂದು ಅಲ್ಲಲ್ಲಿ ಕಟ್ಟು ಕೊಡ್ತೇನೆ ನಾನು, ಯಾಕಂದರೆ ಹಾಕಿದ ಮಸಾಲೆ ಎಲ್ಲ ಒಳಗೆ ಹೀರ್ಕೊಳ್ಳಿ ಇಂಥದ್ದು, ಆವಾಗಲೇ ನಮಗೆ ರುಚಿ ಆಗ್ಬೋದು. ಇಲ್ಲಾಂದರೆ ಇದು ಸ್ವಲ್ಪ ಸಪ್ಪೆ ಸಪ್ಪೆ ಆಗ್ತದೆ. ಈಗ ನೋಡಿ, ಕಾಯಿ ಮೆಣಸು ಮತ್ತು ಬೆಳ್ಳುಳ್ಳಿ ಶುಂಠಿಯ ಪೇಸ್ಟನ್ನು ನಾನೀಗ ಹಾಕ್ತಾಯಿದ್ದೇನೆ. ಒಂದು 2 ಟೇಬಲ್ ಸ್ಪೂನ್ನಷ್ಟು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು 1 ಟೀ ಸ್ಪೂನ್ನಷ್ಟು ಹಾಕಿದ್ದೇನೆ ನಾನೀಗ, ಸ್ವಲ್ಪ ಕಡಿಮೆಯೇ. ಮತ್ತೀಗ ನಾನು ನೀರು ಹಾಕುವ ಬದಲು ಲಿಂಬೆ ರಸ ಹಾಕ್ತಾಯಿದ್ದೇನೆ. ನೋಡಿ, ಇದಕ್ಕೆ ನೀರು ಹಾಕದೇ ಮಾಡ್ತೇನೆ ನಾನು ಇದನ್ನು. ನೋಡಿ, 1 ಲಿಂಬೆ ರಸವನ್ನು ಬೀಜ ಬಿತ್ತು ತೆಗಿತೇನೆ ನಾನು ಅದನ್ನು, ಇಲ್ಲಾಂದರೆ ಮತ್ತೆ ಹುರಿಯುವಾಗ ಕಹಿ ಕಹಿ ಆಗ್ತದೆ. 1 ಲಿಂಬೆ ರಸವನ್ನು ನಾನೀಗ ಇದಕ್ಕೆ ಹಿಂಡಿ ಹಾಕ್ತೇನೆ. ಚೆನ್ನಾಗಿ ಇದನ್ನಿನ್ನು ನಾವು ಮಿಕ್ಸ್ ಮಾಡಬೇಕು. ಅದು ಕಟ್ಟು ಕೊಟ್ಟಲ್ಲೆಲ್ಲ ಇದು ಚೆನ್ನಾಗಿದ್ರ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು ಉಪ್ಪು, ಇದರ ಲಿಂಬೆ ರಸ ಎಲ್ಲ ಚೆನ್ನಾಗಿ ಅದು ಹೀರ್ಕೊಳ್ತದೆ. ಆಗ ಒಂದು 1/4 ಗಂಟೆ ಹಾಗೆಯೇ ಬಿಡುವ. ಕಡಿಮೆ ಟೈಮ್ ಅಂದರೆ ಒಂದು 5-10 ನಿಮಿಷ ಆದರೂ ಬಿಡಬೇಕು ಇದನ್ನು ಹೀಗೆಯೇ. ಈಗ ನಾವು ಹಾಗೆ ಬಿಟ್ಟು ಈಗ ಮೆಣಸಿನ ಪೇಸ್ಟ್ ರೆಡಿ ಮಾಡುವ. 2 ಚಮಚ ಕೆಂಪು ಮೆಣಸಿನ ಪುಡಿ. ಖಾರ ಜಾಸ್ತಿ ಬೇಕನ್ನಿಸಿದವರು ಜಾಸ್ತಿ ತಗೊಳ್ಬೋದು, ಕಮ್ಮಿ ಆದರೆ ಕಮ್ಮಿ ಹಾಕ್ಕೊಳ್ಬೋದು. ಇದು ನೋಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ 2 ಚಮಚ. ಇದು ಒಂದು 7 ಮೀನಿಗೆ, ದೊಡ್ಡ ಮೀನಿಗೆ ಸಾಕಾಗ್ತದೆ. ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸಿನ ಪುಡಿ ಮತ್ತು ಸ್ವಲ್ಪ ಉಪ್ಪು, ಯಾಕಂದರೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೇವೆ ನಾವು, ಹಾಗಾಗಿ ಇದನ್ನೊಂದು ಸಲ ನಾವು ಈ ರೀತಿ ಮಿಕ್ಸ್ ಮಾಡುವ. ನೋಡಿ, ಇಷ್ಟು ಮಾಡಿದರೆ ಸಾಕು. ಇದಕ್ಕೆ ಏನು ನೀರೆಲ್ಲ ಹಾಕುವ ಅಗತ್ಯ ಇಲ್ಲ. ಈಗ ನೋಡಿ, 1/4 ಗಂಟೆ ಬಿಟ್ಟು ನಾನಿದು ಮಿಕ್ಸ್ ಮಾಡಿದ ಈ ಮೆಣಸಿನ ಪುಡಿಯನ್ನು ಇದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಅದರಲ್ಲಿ ಲಿಂಬೆ ರಸ ಉಪ್ಪು ಎಲ್ಲ ಇರೋದ್ರಿಂದ ಸ್ವಲ್ಪ ನೀರು ಬಿಟ್ಟಿರ್ತದೆ, ಹಾಗಾಗಿ ಈಗ ಮಿಕ್ಸ್ ಮಾಡಿದರೆ ಸಾಕು. ಈ ರೀತಿ ನಾವು ಮಾಡಿದ ಮೆಣಸಿನ ಪುಡಿಗೆ ನೀರು ಹಾಕಿದರೆ ಅದು ಇನ್ನೂ ಸಹ ಜಾಸ್ತಿ ನೀರು ಆಗ್ತದೆ. ಕಡಿಮೆ ಅನಿಸಿದರೆ ಸ್ವಲ್ಪ ಮೆಣಸಿನ ಪುಡಿ ಹಾಕುವ. ಮೊದಲನೇ ಬಾರಿ ನನ್ನ ವಿಡಿಯೋ ನೋಡುವ ವೀಕ್ಷಕರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಈ ಅಡುಗೆ ಇಷ್ಟ ಆಯ್ತು ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದನ್ನೊಂದು ಅರ್ಧ ಗಂಟೆ ನಾನು ಹಾಗೆಯೇ ಬಿಡ್ತೇನೆ, ಸ್ವಲ್ಪ ಮ್ಯಾರಿನೇಟ್ ಆಗಲಿ ಇದು. ನೋಡಿ, ಅರ್ಧ ಗಂಟೆ ಆಗಿದೆ. ಈಗ ಅದರ ಒಳಗೆಲ್ಲ ಕಟ್ಟುಕೊಟ್ಟ ಒಳಗೆಲ್ಲ ಮಸಾಲೆ ಎಲ್ಲ ಇದೆ ಇದರಲ್ಲಿ. ಈಗ ನಾನು ಒಂದು ನಾನ್ ಸ್ಟಿಕ್ ಆವಲಿ ಇಟ್ಟಿದ್ದೇನೆ. ಇದಕ್ಕೆ ಸ್ವಲ್ಪ ರವೆಯನ್ನು ಹಾಕಿ ಹುರಿತಾ ಇದ್ದೇನೆ. ರವೆ ಹಾಕಿದ ಸಹ ಮಾಡ್ಬೋದು, ಆದರೆ ರವೆ ಹಾಕಿ ಮಾಡಿದರೆ ಇನ್ನಷ್ಟು ರುಚಿ ಜಾಸ್ತಿ ಇದಕ್ಕೆ. ಖಂಡಿತ ನೀವು ಒಮ್ಮೆ ಈ ರೀತಿ ಟ್ರೈ ಮಾಡಿ ನೋಡಿ ಈ ಮೀನನ್ನು, ಆವಾಗ ನಿಮಗೆ ಇದರ ರುಚಿ ಬೇರೆ ಮೀನಿನ ಹಾಗೆಯೇ ತುಂಬ ರುಚಿಯಾಗಿ ಬರ್ತದೆ, ಸಪ್ಪೆ ಸಪ್ಪೆ ಅನಿಸೋದಿಲ್ಲ. ಮನೆಯಲ್ಲೇ ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದು ಮಾಡಿ ಹಾಕಿದ್ರಂತೂ ರುಚಿ ಇನ್ನಷ್ಟು ಅದ್ಭುತ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ನೋಡಿ, ನಾನೀಗ ಇದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ಫ್ರೈ ಮಾಡ್ತಾ ಇದ್ದೇನೆ. 1-2 ಟೇಬಲ್ ಸ್ಪೂನ್ನಷ್ಟು ಎಣ್ಣೆ ಹಾಕಿದ್ದೇನೆ ಇದಕ್ಕೆ ನಾನು. ನೋಡಿ, ಆ ಸೈಡ್ ಈ ಸೈಡೆಲ್ಲ ತಿರುಗಿಸಿ ಇದನ್ನು ಬೇಯಿಸ್ತಾ ಇದ್ದೇನೆ. ಒಂದು ಕಡೆ ಒಂದು ಸೈಡು ಚೆನ್ನಾಗಿ ಫ್ರೈ ಆದಮೇಲೆ ತಿರುಗಿಸಿ ಹಾಕಿ ಇನ್ನೊಂದು ಸೈಡ್ ಸಹ ಫ್ರೈ ಮಾಡುವ. ಜಾಸ್ತಿ ಹೊತ್ತೇನು ಹೋಗೋದಿಲ್ಲ ಇದಕ್ಕೆ. ನೋಡಿ, ನಡುವಿನದು ಬೇಗ ಫ್ರೈ ಆಗಿರ್ತದೆ, ಅದಕ್ಕೋಸ್ಕರ ನಾನು ಮೊದಲನ್ನು ಅದನ್ನು ತೆಗೆದೆ ನಾನೀಗ. ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿದರೆ ಖಾರ ಸಹ ಕಮ್ಮಿ, ಹಾಗೆಯೇ ಮತ್ತು ಕಲರ್ ಚೆನ್ನಾಗಿ ಬರ್ತದೆ, ಸ್ವಲ್ಪ ಕೆಂಪು ಬಣ್ಣ. ಇಲ್ಲಾಂದರೆ ಅದು ಸ್ವಲ್ಪ ಅಷ್ಟೊಂದು ಕಲರ್ ಬರುವುದಿಲ್ಲ. ಅಷ್ಟೇ ಅಲ್ಲ, ಮತ್ತು ಕೆಂಪು ಮೆಣಸಿನ ಪುಡಿಯೇ ಖಾಲಿ ಹಾಕಿದರೆ ತುಂಬ ಖಾರ ಆಗ್ತದೆ ಅದು.
ಯಾಕಂದರೆ ಕಾಯಿಮೆಣಸು ಜಿಂಜರ್ ಗಾರ್ಲಿಕ್ ಎಲ್ಲದರಲ್ಲೂ ಸ್ವಲ್ಪ ಖಾರದ ಅಂಶ ಇದೆ ನೋಡಿ, ಹಾಗಾಗಿ ಕಾಯಿಮೆಣಸು ಕೂಡ ಹಾಕಿರ್ತೇವೆ. ನೋಡಿ ಎಲ್ಲ ಮೀನೀಗ ಫ್ರೈ ಆಗಿದೆ. ಈಗ ಇದರ ಕಟ್ ಮಾಡಿದ ನಡು ಭಾಗ ಇದೆ ನೋಡಿ, ಅಲ್ಲಿ ಸಹ ಸ್ವಲ್ಪ ತಿರುಗಿಸಿ ನಾವು ಫ್ರೈ ಮಾಡುವ, ಇಲ್ಲಾಂದರೆ ಅಲ್ಲಿ ಸ್ವಲ್ಪ ಮಸಾಲೆ ಇದ್ದಿರ್ತದೆ. ಪೂರ ಸೈಡ್ ಸಹ ಚೆನ್ನಾಗಿ ಫ್ರೈ ಆಗ್ತದೆ ಹೀಗೆ ಮಾಡಿದರೆ, ತಿನ್ನುವುದಕ್ಕೆ ಸಹ ಒಳ್ಳೆಯದಾಗ್ತದೆ. ಇಲ್ಲಾಂದರೆ ಹಸಿ ಇದ್ದರೆ ಕೆಲವರಿಗೆ ಇಷ್ಟ ಆಗದೆ ಅದನ್ನು ಬಿಸಾಡ್ತಾರೆ ಆ ಕಡೆಯಿಂದ. ಎಲ್ಲ ಕಡೆ ಚೆನ್ನಾಗಿ ಫ್ರೈ ಆಯಿತು ನೋಡಿ ಫ್ರೆಂಡ್ಸ್. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ. ನಾಳೆ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೇನೆ. ಧನ್ಯವಾದ.